ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಫಸ್ಟ್ ಮನಿ ವ್ಲಾಗ್. ಎಲ್ಲಾದರೂ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಮಳೆ ಬರ್ತಾ ಇದ್ದಿದ್ದ ಕಾರಣ ಜೋಳ ತಿಂದ್ವಿ. ಅಂದ್ಕೊಂಡು ಮಠಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮಠ ಟೈಮಿಂಗ್ಸ್ ಚೆಕ್ ಮಾಡಿದ್ರೆ ಮಠ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಥಿಂಕ್ ಮಾಡಿದ್ದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು ಆಲ್ರೆಡಿ ಲೇಟ್ ಆಗಿದೆ, ನಿಯರ್ ಬೈ ಟೆಂಪಲ್ಸ್ ಎಲ್ಲರೂ ಹೋಗ್ಬಿಡೋಣ. ನಾವು ಅವ್ರ ಫ್ರೆಂಡ್ ಮನೆಗೆ ಹೋಗಿ ಅವ್ರ ಫ್ರೆಂಡ್ನ ಪಿಕ್ ಮಾಡಿಕೊಂಡು ಅಲ್ಲೇ ನಿಯರ್ ಬೈ ರಾಜರಾಜೇಶ್ವರಿ ನಗರಲ್ಲಿರೋ ರಾಜರಾಜೇಶ್ವರಿ ಟೆಂಪಲ್ ವಿಸಿಟ್ ಮಾಡಿದ್ವಿ. ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದು ಫ್ಲವರ್ ಸ್ಟಾಲಲ್ಲಿ ನಾನು ಹಾರ ನೋಡಿದೆ, ಹಾರ ಬೇಕು ಅಂತ ಕೇಳಿದೆ. ವಿಚಾರಿಸಿ ಹಾರ ಕೊಡಿಸಿದ್ರು ನನಗೆ. ಫಸ್ಟ್ ಟೈಮ್ ಹೋಗಿದ್ರಿಂದ ಹಾರ ತೊಗೊಂಡೆ. ಹಾಗೆ ಕೈ ಬಿಸ್ಕೊಂಡು ಹೋಗೋದು ಏನೂ ಚೆನ್ನಾಗಿರಲ್ಲ, ಮತ್ತು ಹೇಗೆ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅವ್ರ ಬ್ಲೆಸ್ಸಿಂಗ್ಸ್ ಇರಲಿ ನಮ್ಮ ಮೇಲೆ ಅಂತ. ಟೆಂಪಲ್ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ ಕತ್ಲೆ ಆಗಿತ್ತು. ಇಟ್ಸ್ ಆಲ್ಮೋಸ್ಟ್ 7:30 ಆ ಥರ ಟೈಮ್ ಆಗಿತ್ತು ಆಲ್ರೆಡಿ. ಮತ್ತು ಅಲ್ಲಿ ಫೋಟೋ ಎಲ್ಲ ತೆಗಿಯೋಂಗಿರಲಿಲ್ಲ. ಸುಮ್ಮನೆ ಸುತ್ತ ಹೇಗಿದೆ ಟೆಂಪಲ್ ಅಂತ ನಾನು ಹೋಗಿದ್ದು ಫಸ್ಟ್ ಟೈಮು ನೋಡ್ಕೊಂಡು ಹಾಗೆ ಹೋದ್ವಿ. ಅಮ್ಮನ ದರ್ಶನ ತುಂಬ ಚೆನ್ನಾಗಾಯಿತು, ಮನಸ್ಸಿಗೆ ತುಂಬ ಖುಷಿ ಆಯಿತು. ಕುಂಕುಮ ಪ್ರಸಾದ ಕೊಟ್ಟರು. ಆಚೆ ಬಂದ್ವಿ, ಲೆಫ್ಟ್ ಸೈಡ್ ಪ್ರಸಾದ ಕೌಂಟರ್ ಮತ್ತು ಈ ಥರ ಹ್ಯಾಂಡ್ ಮೇಡ್ ಜ್ಯುವೆಲರೀಸ್, ಆನೆಗಳು, ಇಯರಿಂಗ್ಸ್, ಮನೆಗೆ ಬೇಕಾದ ಕುಂಕುಮ ಭರಣಿ, ಹಲವಾರು ವಸ್ತುಗಳಿತ್ತು. ನೋಡಿಕೊಂಡು ಆಚೆ ಬಂದ್ವಿ. ಇನ್ನೇನು ಹೊರಡುವಾಗ ಗಣಪತಿ ಬಿಡ್ತಾಯಿದ್ರು, ಅಲ್ಲಿ ದೇವ್ರನ್ನ ಕೂರಿಸ್ತಾಯಿದ್ರು. ದೇವ್ರ ಕುಣಿತ ಚೆನ್ನಾಗಿತ್ತು, ಸಖತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. ಆ ಕ್ರೌಡಲ್ಲಿ ಇಳಿಯೋಕ್ಕಾಗಲಿಲ್ಲ, ಹಾಗೆ ಪಾಸ್ ಆದ್ವಿ. ಚಾಕ್ನ ತಿನ್ನಬೇಕು ಅಂದ್ಕೊಂಡು ಅಲ್ಲೇ ನಿಯರ್ ಬೈ ಚಾಕ್ನ ತಿಂದ್ವಿ. ಟೇಸ್ಟ್ ಅಷ್ಟೊಂದೇ ಚೆನ್ನಾಗಿಲ್ಲ, ಇಟ್ಸ್ ಓಕೆ ಅನ್ನೋ ಥರ ಇತ್ತು. ಮನೆಗೆ ಬಂದು ಊಟ ಮಾಡಿದ್ರೆ ಆಯಿತು ಅಂತ ಸುಮ್ಮನೆ ಆದ್ವಿ. ಆ್ಯಕ್ಚುಲಿ ಚನ್ನಪಟ್ಟಣ ಚಾಕ್ನ ಟೇಸ್ಟ್ ಮಾಡಬೇಕು ನೆಕ್ಸ್ಟ್ ಟೈಮು. ಬರೋಷ್ಟೇ ಲೇಟ್ ಆಗಿತ್ತು, ಊಟ ಮುಗಿಸಿದ್ವಿ. ನನ್ನ ಮಗಳ 21st ಮಂತ್ ಸೆಲೆಬ್ರೇಟ್ ಮಾಡಿ ಕೇಕ್ ಕಟ್ ಮಾಡಿ ಮಲ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫಸ್ಟ್ ಮಿನಿ ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ ನನ್ನ ಪೇಜ್ನ.